ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸು ಫೈನಲ್ ಸ್ಟಿಚಿಂಗು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದು ಫ್ರಂಟ್ ಟು ಬ್ಯಾಕ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಓವರ್ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಇಲ್ಲಿ ಓವರ್ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಸ್ಲೀವು ಈ ಥರ ತಗೊಂಡು ನೋಡಿ, ಇದು ಫ್ರಂಟು. ಈ ಫ್ರಂಟ್ಗೆ ಸ್ಲೀವಲ್ಲೂ ಫ್ರಂಟ್ ನ್ಯಾಚ್ ಹಾಕ್ಕೊಂಡಿರ್ತೀವಲ್ವ, ಈ ನ್ಯಾಚ್ ನೋಡಿ, ಈ ನ್ಯಾಚು ಫ್ರಂಟ್ ಸೈಡ್ ಬರಬೇಕು, ನ್ಯಾಚ್ ಇಲ್ಲದೆ ಇರೋದು ಬ್ಯಾಕ್ ಸೈಡ್ಗೆ ಹೋಗಬೇಕು. ಇದೊಂದು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡ್ರೆ ಬ್ಲೌಸು ರಾಂಗ್ ಆಗೋಲ್ಲ ಫ್ರೆಂಡ್ಸ್. ಈಗ ಈ ಮಧ್ಯದ್ದು ನ್ಯಾಚ್ ಇದೆಯಲ್ವ, ಈ ಮಧ್ಯದ ನ್ಯಾಚಿಂದ ಈ ಮಧ್ಯಕ್ಕೆ ಇಟ್ಕೊಂಡು ಶೋಲ್ಡರ್ ಹತ್ರ ಕರೆಕ್ಟಾಗಿ ಹಾಫ್ ಅನ್ ಇಂಚ್ ಗ್ಯಾಪ್ ಕೊಟ್ಕೊಂಡು ಅಟ್ಯಾಚ್ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್. ಈ ಥರ ಇಲ್ಲ, ಅರ್ಧದಿಂದ ಸ್ಟಾರ್ಟ್ ಮಾಡಿಕೊಂಡು ಬಂದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅರ್ಧದಿಂದಲೇ ಸ್ಟಾರ್ಟ್ ಮಾಡಬೇಕು, ಮತ್ತೆ ಟರ್ನ್ ಮಾಡಿ ಈ ಕಡೆಯಿಂದ ಅರ್ಧದಿಂದ ಮತ್ತೆ ಸ್ಟಾರ್ಟ್ ಮಾಡಿ ಸ್ಟಿಚ್ ಹಾಕಬೇಕು ಫ್ರೆಂಡ್ಸ್. ನೋಡಿ, ಕರೆಕ್ಟಾಗಿ ಬಂದಿದೆ. ಇಲ್ಲಿ ಅಪ್ ಆ್ಯಂಡ್ ಡೌನ್ ಬರುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಮುಂಚೆನೇ ಚೆಕ್ ಮಾಡ್ಕೋಬೇಕು. ಸ್ಲೀವ್ ಎಕ್ಸ್ಟ್ರಾ ಇದ್ದರೂ ಪರವಾಗಿಲ್ಲ, ಚೂರು ಕಡಿಮೆ ಬರ್ತೀರಾ ನೋಡ್ಕೊಳ್ಳಿ ಫ್ರೆಂಡ್ಸ್. ಕಡಿಮೆ ಬಂದರೆ ಎಳೆದು ಸ್ಟಿಚ್ ಮಾಡಿದ್ರೆ ಫುಲ್ ರಿಂಕಲ್ಸ್ ಬರುತ್ತೆ ಫ್ರೆಂಡ್ಸ್. ಅದರಿಂದ ಎಳೆದು ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು, ಈವನಾಗಿ ಕೊಡ್ತಾ ಹೋಗಬೇಕು ಫ್ರೆಂಡ್ಸ್. ಒಂದು ಸ್ಲೀವ್ ಕಂಪ್ಲೀಟ್ ಆಯಿತು. ಇದಕ್ಕೆ ಓವರ್ಲಾಕ್ ಮಾಡ್ಕೊಳ್ಳೋಣ. ಎರಡು ಸ್ಲೀವ್ ಕಂಪ್ಲೀಟ್ ಆದಮೇಲೆ ಓವರ್ಲಾಕ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ಲೀವು ಅದೇ ಥರನೇ ನೋಡಿ. ಈ ಫ್ರಂಟ್ ನಾಚ್ ಇದೆಯಲ್ಲ, ಈ ನಾಚು ಫ್ರಂಟ್ಗೆ ಹೋಗಬೇಕು. ಈ ಮಧ್ಯದ ನಾಚು ಶೋಲ್ಡರ್ ಜಾಯಿನಿಂಗ್ ಸ್ಟಿಚ್ ಇದೆಯಲ್ಲ, ಅಲ್ಲಿ ಇಟ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸ್ಟಿಚ್ ಹಾಕೋದು. ಮತ್ತೆ ಈ ಕಡೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ಮಧ್ಯದಿಂದ ನಿಧಾನವಾಗಿ ಅಟ್ಯಾಚ್ ಮಾಡಿ ಫ್ರೆಂಡ್ಸ್. ಕಂಪ್ಲೀಟ್ ಆಯಿತು ನೋಡಿ, ಕರೆಕ್ಟಾಗಿ ಬಂತು. ಮತ್ತು ಆ ಸ್ಟಿಚ್ ಮೇಲೆ ಡಬಲ್ ಸ್ಟಿಚ್ಚು ಈ ಥರ ಹಾಕ್ಕೊಂಡು ಹೋಗೋಣ. ಈಗ ಇದು ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಈಗ ಇದು ಓವರ್ಲಾಕ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಓವರ್ಲಾಕ್ ಮಾಡ್ಕೊಂಡು ಬಂದಮೇಲೆ ಎರಡು ಸ್ಲೀವ್ ಮಾಡ್ಕೊಂಡು ಬಂದಿದ್ದೀನಿ. ಎರಡು ಸ್ಲೀವ್ ಓವರ್ಲಾಕ್ ಮಾಡಿದ್ದೀನಿ. ಈಗ ಫೈನಲ್ ಸ್ಟಿಚ್ಚು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ಬ್ಯಾಕು ಎಷ್ಟು ಬೇಕು ಅಂತ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಸೊಂಟದ ಅಳತೆಗೆ ಕರೆಕ್ಟಾಗಿ ಮಾರ್ಕ್ ಹಾಕಿದ್ದೀನಿ.
ಇಲ್ಲಿಂದ ಇಲ್ಲಿ ತನಕ ಈ ಬ್ಯಾಕು ಮತ್ತು ಫ್ರಂಟು ಎಲ್ಲಿ ಬೇಕು ಅಂತ ಅವರ ಬ್ಲೌಸ್ ಇಟ್ಕೊಂಡು ಅಳತೆ ಮಾಡಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈ ಮಾರ್ಕು ಒಟ್ಟಿಗೆ ಈ ಥರ ಇಟ್ಟು ಸ್ಟಿಚ್ಚು ಹಾಕಬೇಕಾಗುತ್ತೆ. ಬ್ಯಾಕ್ ಸೈಡಿಂದ ಹಾಕೋಣ. ಈಗ ನೋಡಿ ಸ್ಲೀವು ಅವ್ರದ್ದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಈ ಥರ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ. ಎಷ್ಟು ಬೇಕು ಅವರಿಗೆ. ಮತ್ತು ಇಲ್ಲಿ ಈ ಥರ ಇಟ್ಕೊಂಡು ಅವ್ರದ್ದು ಆರ್ಮೋಲ್ ಡೌನು ಎಷ್ಟು ಬೇಕು ನೋಡಿಕೊಂಡು ಈ ಥರ ಮಾರ್ಕ್ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ತನಕ ಇದೆ, ಹೀಗೆ ಮಾರ್ಕ್ ಹಾಕೋಬೇಕು. ಈಗ ಈ ಮಾರ್ಕು ಬೇಸ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಬರಬೇಕು. ಬೇಸ್ ಮೇಲೆ ಈ ಥರ ಲಾಸ್ಟಲ್ಲಿ ಸ್ಟಿಚ್ ಹಾಕೊಳ್ತಾ ಬರಬೇಕು ಫ್ರೆಂಡ್ಸ್. ಟಾಪು ಬಾಟಮು ಈಕ್ವಲಾಗಿ ಇಲ್ಲಿ ಈಕ್ವಲಾಗಿ ಮ್ಯಾಚ್ ಆಗಬೇಕು. ಎಕ್ಸಸ್ ಬಂದಿದ್ದಿಲ್ಲ, ಆಮೇಲೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಕಡೆನೂ ಸ್ಟಿಚ್ ಹಾಕೊಳ್ಳೋಣ. ಈಗ ಇನ್ನೊಂದು ಕಡೆನೂ ಸೇಮ್ ಸ್ಲೀವ್ ಯಾವ ಥರ ಆ ಕಡೆ ಅಳತೆ ಮಾಡ್ಕೊಂಡ್ವಿ ಅದೇ ಥರ ಈ ಕಡೆನೂ ಅಳತೆ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳೋಣ. ಆರ್ಮೋಲ್ ಶೇಪು ಈ ಥರ ಇಟ್ಕೊಂಡು ನೋಡಿ ಈ ಥರ ನೀಟಾಗಿ ಎಳ್ಕೊಂಡು ಎಷ್ಟಕ್ಕೆ ಅವ್ರದ್ದು ಮಾರ್ಕ್ ಬಂದಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಬ್ಲೌಸ್ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಸ್ಟಿಚ್. ಈ ಥರ ಹಾಕೋತಾ ಇಲ್ಲಿ ಮಾರ್ಕ್ ಇರುತ್ತೆ, ಆ ಮಾರ್ಕು ಈ ಮಾರ್ಕ್ ಬೇಸ್ ಮಾಡಿಕೊಂಡು ಸ್ಲೀವ್ ಹತ್ರ ಎಂಡ್ ಆಗಬೇಕು. ಈಗ ಕಂಪ್ಲೀಟ್ ಆಗಿದೆ. ಅವ್ರ ಅಳತೆ ಬ್ಲೌಸ್ ಇಟ್ಟು ಚೆಕ್ ಮಾಡೋಣ ಫ್ರೆಂಡ್ಸ್ ಎಷ್ಟಿದೆ ಅಂತ. ಈ ಥರ ಅವ್ರ ಅಳತೆ ಬ್ಲೌಸು ಈಕ್ವಲ್ ಆಗಿ ಇಟ್ಕೊಂಡು ಈ ಥರ ನೋಡಿ ಫ್ರೆಂಡ್ಸ್. ಈ ಥರ ಚೆಕ್ ಮಾಡಿಕೊಂಡು ನಮಗೆ ಲೂಸ್ ಇದೆಯಾ ಟೈಟ್ ಇದೆಯಾ ಅನ್ನೋದು ಅರ್ಥ ಆಗುತ್ತೆ ಫ್ರೆಂಡ್ಸ್. ಈಗ ಇದು ಕರೆಕ್ಟ್ ಇದೆ. ಸ್ವಲ್ಪ ಲೂಸ್ ಕೇಳಿದ್ರು, ಚೂರು ಒಂದು 1/4 ಇಂಚಷ್ಟು ಲೂಸ್ ಇಟ್ಟಿದ್ದೀನಿ, ಜಾಸ್ತಿ ಕೇಳಲಿಲ್ಲ. ಸ್ವಲ್ಪ ಒಂದು 1/4 ಇಂಚಷ್ಟು ಲೂಸ್ ಕೊಡಿ ಅಂತ ಹೇಳಿದರು, ಹಾಗಾಗಿ ಎಲ್ಲ ಕಡೆ ಒಂದು 1/4 ಇಂಚಷ್ಟು ಲೂಸ್ ಇಟ್ಟಿದ್ದೀನಿ ಈ ಬ್ಲೌಸು. ಮತ್ತು ಈಗ ಇಲ್ಲಿ ಒಂದು ಸ್ಟಿಚ್ ಹಾಕಿದ್ದಲ್ಲ 4 ಸ್ಟಿಚ್ ಹಾಕೊಂಬಿಡೋಣ ಫ್ರೆಂಡ್ಸ್. 4 ಹಾಕ್ಬೋದು, 3 ಹಾಕ್ಬೋದು, ನಿಮ್ಮ ಚಾಯ್ಸು. ನಾನಂತೂ ಎಲ್ಲ ಬ್ಲೌಸು 4 ಸ್ಟಿಚ್ಚೇ ಕೊಡ್ತೀನಿ.
ಎಕ್ಸ್ಟ್ರಾ ಪೀಸ್ ಇದೆಯಲ್ಲ ಇದು ಕಟ್ ಮಾಡಬೇಡ, ನಮಗೆ ಬೇಡ. ಕಟ್ ಮಾಡಿಬಿಟ್ಟು ನೀಟಾಗಿ ಓವರ್ಲಾಕ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಬ್ಲೌಸು. ಇವರು ನನಗೆ ಬ್ಯಾಕ್ ಹುಕ್ಸ್ ಇದ್ದಿದ್ದ ಅಳತೆ ಬ್ಲೌಸ್ ಕೊಟ್ಟಿದ್ದು, ನಾನು ಈ ಬ್ಲೌಸ್ಗೆ ಫ್ರಂಟ್ ಹುಕ್ಸ್ ಇಡಿ ಅಂತ ಹೇಳಿದರು, ಫ್ರಂಟ್ ಹುಕ್ಸ್ ಇಟ್ಟಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಓವರ್ಲಾಕ್ ಮಾಡಿದ್ರೆ ನೀಟ್ ಫಿನಿಶಿಂಗ್ ಕಾಣುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 4 ಸ್ಟಿಚ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಈಗ ಓವರ್ಲಾಕ್ ಎಲ್ಲ ಮಾಡ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ನೋಡಿ, 2 ಸೈಡು ಈ ಥರ ಓವರ್ಲಾಕ್ ಮಾಡ್ಕೊಂಬಂದಿದ್ದೀನಿ. ಇರೋ ಬಟ್ಟೆ ಜಾಸ್ತಿ ಕೊಡಿ ಒಳಗಡೆ ಅಂದಿದ್ರು, ಹಾಗಾಗಿ ಬಟ್ಟೆ ಜಾಸ್ತಿ ಕೊಟ್ಟಿದ್ದೀನಿ ಒಳಗಡೆಗೆ. ಮತ್ತು ಇವಾಗ ಇದಕ್ಕೆ ದಾರ ಮಾಡ್ತಿದ್ದೀನಿ. ದಾರ ಇಟ್ಟು ಶೋಲ್ಡರ್ ಬಟನ್ ಇಟ್ಟರೆ ಈ ಬ್ಲೌಸು ಫಿನಿಶ್ ಆಗುತ್ತೆ ಫ್ರೆಂಡ್ಸ್. ಈಗ ದಾರ ಮಾಡ್ತಿದ್ದೀನಿ. ಇದು ಕೆಲವೊಂದೊಂದು ಕಸ್ಟಮರ್ ದಾರ ಕೇಳ್ತಾರೆ ಫ್ರೆಂಡ್ಸ್, ಕೆಲವೊಂದು ಕಸ್ಟಮರ್ ಕೇಳಲ್ಲ. ಕೇಳೋರಿಗೆ ಹಾಕ್ಕೊಡ್ತೀನಿ, ಕೇಳದೇ ಇರೋರಿಗೆ ಹಾಕ್ಕೊಡಲ್ಲ ಫ್ರೆಂಡ್ಸ್. ಇನ್ನು ಒಬ್ಬೊಬ್ಬರು ಕಾಲೇಜ್ ಹುಡುಗಿರು ಅವರಾದರೆ ಹಾಕ್ತಾರೆ, ಅವ್ರು ಕೇಳಲಿಲ್ಲ ಅಂದರೂ ನಾನು ಹಾಕಿರ್ತೀನಿ ಫ್ರೆಂಡ್ಸ್. ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ದಾರ ಇಟ್ಟು ಇದು ಬ್ಲೌಸು ಫಿನಿಶ್ ಆಗುತ್ತೆ ಫ್ರೆಂಡ್ಸ್. ಈ ಬ್ಲೌಸ್ಗೆ ದಾರ ಸೆಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ದಾರ ರೆಡಿ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಥ್ರೆಡ್ಸು ರೆಡಿ ಮಾಡಿದ್ದೀನಿ. ಈಗ ಈ ಬ್ಲೌಸ್ಗೆ ಇದು ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್. ಮುಗೀತು ಫ್ರೆಂಡ್ಸ್, ಇದು ಬ್ಲೌಸು ಸ್ಟಿಚಿಂಗ್ ಫುಲ್ ಮುಗೀತು. ಫೈನಲ್ಲು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ಬ್ಲೌಸು. ಇನ್ನು ಇದು ಉಕ್ಸ್ ಹಾಕೋಕ್ಕೆ ಕೊಡಬೇಕು ಫ್ರೆಂಡ್ಸ್. ಉಕ್ಸು ನಾನು ಹಾಕಲ್ಲ, ಒಬ್ಬರು ಅಕ್ಕ ಬರ್ತಾರೆ, ಅವ್ರು ಹಾಕ್ಕೊಡ್ತಾರೆ. ಪರ್ಮನೆಂಟಾಗಿ ಅವರೇ ಹಾಕ್ಕೊಡ್ತಾರೆ ನನ್ನ ಹತ್ರ. ಎಷ್ಟು ಬ್ಲೌಸು ಸ್ಟಿಚಿಂಗ್ ಆದ್ರೂ ಎಲ್ಲ ಬ್ಲೌಸಸ್ಗೂ ಅವರೇ ಉಕ್ಸ್ ಹಾಕ್ತಾರೆ ಫ್ರೆಂಡ್ಸ್. ಅವ್ರಿಗೆ ಹೇಳಿದ್ರೆ ತೊಗೊಂಡೋಗಿ ಮನೆಗೆ ತೊಗೊಂಡೋಗಿ ಹಾಕ್ಕೊಡ್ತಾರೆ, ಇಲ್ಲಾಂದರೆ ಇಲ್ಲೇ ಒಂದೊಂದು ಸಲ ಕುತ್ಕೊಂಡು ಹಾಕ್ಕೊಡ್ತಾರೆ ಫ್ರೆಂಡ್ಸ್. ಫೈನಲ್ ಸ್ಟಿಚಿಂಗು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.